ನಮಸ್ಕಾರ ಪ್ರಿಯ ವೀಕ್ಷಕರೇ, ದೇವಿ ಚಾನಲಿಗೆ ತಮಗೆಲ್ಲ ಸ್ವಾಗತ. ಇವತ್ತು ನಾನು ಸಂಕ್ರಾಂತಿಯ ಸ್ಪೆಷಲ್ ಆದಂಥ ಶೇಂಗಾದ ಹೋಳ್ಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಮೊದಲು ನಾನು ಒಂದು ಬೌಲ್ ಶೇಂಗಾವನ್ನು ಸಣ್ಣ ಉರಿ ಮ್ಯಾಗ ಹುರ್ಕೊಂಡು ಈ ರೀತಿ ಸುಪ್ಪಿಸಲ್ದು ಇಟ್ಕೊಂಡೀನಿ ರೀ. ಅದೇ ಅಳತಿ ಬೌಲ್ನಾಗ ಬಿಳಿ ಎಳ್ಳನ್ನು ಸಹಿತ ಸ್ವಲ್ಪ ಚಟಾಪಟವನ್ನು ಹಂಗೆ ಬೇಯಿಸ್ಕೊಂಡು ತೊಗೊಂಡೀನಿ ರೀ. ಅದೇ ಒಂದು ಅಳತೆ ಬೌಲ್ನಾಗ ಬೆಲ್ಲವನ್ನು ಜಜ್ಕೊಂಡು ತೊಗೊಂಡೀನಿ ರೀ. ಬೆಲ್ಲ ನಿಮಗೆ ರುಚಿ ಜಾಸ್ತಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕೋಬೋದು ರೀ. ಇಷ್ಟು ಹೋಳ್ಗೆ ಮಾಡೋಕ್ಕೆ ಬೆಲ್ಲ ಸಾಕಾಗ್ತೈತೆ ರೀ. ಅದೇ ಒಂದು ಬೌಲ್ನಾಗ ಮೈದಾ ಹಿಟ್ಟು ತೊಗೊಂಡೀನಿ ರೀ ಹೋಳ್ಗೆ ಹಿಟ್ಟನ್ನದಕ್ಕೆ. ಈಗ ಮೈದಾ ಹಿಟ್ಟು ಬದಲಿ ನಾವು ಗೋಧಿ ಹಿಟ್ಟನ್ನು ತೊಗೋಬೋದು ರೀ. ಮೈದಾ ಹಿಟ್ಟಿನಿಂದ ಹೋಳ್ಗೆ ಸಾಫ್ಟ್ ಆಗ್ತಾವೆ, ಅದಕ್ಕೆ ನಾನು ಮೈದಾ ಹಿಟ್ಟು ತೊಗೊಂಡೀನಿ ರೀ. ಈಗ ನಮಗೆ ಹೋಳ್ಗೆ ಮಾಡೋಕ್ಕೆ ಬೇಕಾದಂಥ ಸಾಮಗ್ರಿಗಳು ಮೈದಾ ಹಿಟ್ಟು, ಶೇಂಗಾ, ಎಳ್ಳನ್ನು ನಾವು ಬೇಕಂದ್ರೆ ಸ್ಕಿಪ್ ಮಾಡ್ಕೊಬೋದು ರೀ. ಈಗ ಒಂದು ಬೆಲ್ಲ, ಇಷ್ಟು ನಮ್ಗೆ ಶೇಂಗಾದ ಹೋಳ್ಗೆ ಮಾಡೋಕೆ ಬೇಕಾದಂಥ ಸಾಮಗ್ರಿಗಳು. ಈಗ ನಾವು ಶೇಂಗಾದ ಹೋಳ್ಗೆ ಮಾಡೋಕೆ ಮೊದಲು ಹಿಟ್ಟು ನಾದೋಣ್ರಿ. ಯಾಕಂದ್ರೆ ಮೊದಲು ಒಂದು ಬುಟ್ಟಿ ಒಳಗೆ ನಾವು ತೊಗೊಂಡಂಥ ಹಿಟ್ಟನ್ನು ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಮೊದಲು ಹಿಟ್ಟು ಯಾಕೆ ನಾದಬೇಕಂದ್ರೆ ಹಿಟ್ಟು ನೆನಿಬೇಕು ರೀ. ಎಷ್ಟು ಹಿಟ್ಟು ನೆನಿತದ ಅಷ್ಟು ನಮ್ಮ ಹೋಳಿಗೆ ಚೆಂದ ಬರ್ತಾವೆ ರೀ. ಅದಕ್ಕೆ ನಾನು ಮೊದಲು ಹಿಟ್ಟನ್ನ ಹಾಕ್ಕೋತೀನಿ ರೀ. ಈಗ ಇದಕ್ಕೆ 1-2 ಟೀ ಸ್ಪೂನ ನಾವು ಎಣ್ಣೆ ಹಾಕ್ಕೊಳ್ಳೋಣ್ರಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಹೋಳ್ಗೆ ಚೆಂದ ಆಕ್ಕಾವ್ರಿ. ಅದಕ್ಕೆ ನಾವು ಎಣ್ಣೆ ಹಾಕ್ಕೊಳ್ಳೋನು. ಮತ್ತು ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ್ರಿ. ಸುಮ್ಮನೆ ಸ್ವಲ್ಪ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಂಡು ಎಣ್ಣೆ, ಹಿಟ್ಟು, ಉಪ್ಪು ಎಲ್ಲ ಚೆಂದ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಹೋಳ್ಗೆ ಹಿಟ್ಟನ್ನು ನಾದ್ಕೊಳ್ಳೋಣ್ರಿ. ಹಿಟ್ಟು ಭಾಳ ಗಟ್ಟಿನೂ ಇರಬಾರ್ದು ರೀ, ಭಾಳ ಅಳಸ್ನೂ ಆಗಬಾರ್ದು. ಸ್ವಲ್ಪ ನೋಡಿ ಮೆತ್ತಗೆ ಮಾಡಿಕೊಂಡು ಇದನ್ನೇನೈತಿ ಪುರಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೊಂಡು ಈ ರೀತಿ ನಾದ್ಕೊಂಡು ಇಟ್ಕೋಬೇಕು ರೀ. ನಮ್ದು ಹಿಟ್ಟು ಎಷ್ಟು ನೆನಿತದ ಅಷ್ಟು ನಮಗೆ ಹೋಳ್ಗೆ ಚೆಂದ ಬರ್ತಾವೆ ರೀ, ಮೆತ್ತಗೆ ಆಗ್ತಾವೆ ರೀ. ಅದಕ್ಕೆ ನಾವು 1-2 ತಾಸರ ನಾವು ಹಿಟ್ಟನ್ನು ನೆನೆಸ್ಬೇಕು ರೀ. ಈಗ ಹಿಟ್ಟನ್ನು ನಾದಿಟ್ಕೊಂಡ ನಂತರ ನಾವು ಈ ಹೋಳ್ಗೆ ಮಾಡೋಕ್ಕೆ ಹೂರಣ ಮಾಡ್ಕೊಳ್ಳೋಣ್ರಿ. ಹೂರಣ ಮಾಡ್ಕೋಬೇಕಾದ್ರೆ ಮೊದಲು ನಾವು ಮಿಕ್ಸಿ ಜಾರಿಗೆ ನಾವು ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಂಥ ಶೇಂಗಾ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಇವನ್ನ ತರಿಯಾಗಿ ರುಬ್ಕೋಬೇಕು ರೀ. ಭಾಳ ಶೇಂಗಾದ ಪುಡಿ ಪೇಸ್ಟ್ ಹಾಕ್ಬಾರ್ದು ರೀ. ಶೇಂಗಾದ ಪುಡಿ ಪೇಸ್ಟ್ ಆದ್ರೆ ಹೋಳ್ಗೆ ತಿನ್ಲಿಕ್ಕೆ ಅಷ್ಟು ರುಚಿ ಆಗೋದಿಲ್ಲ ರೀ. ಅದಕ್ಕೆ ನಾವು ಈ ರೀತಿ ಕಾಳಾಗಿ ಸ್ವಲ್ಪ ಉರುಟಾಗಿಯೇ ನಾವು ರುಬ್ಕೊಂಡು ಒಂದು ಬುಟ್ಟಿಗೆ ಹಾಕ್ಕೊಳ್ಳೋಣ್ರಿ. ಇದು ಬಿಸಿದ್ಕೊಂಡಂಥ ಎಲ್ಲ ಶೇಂಗಾದ ಪುಡಿಯನ್ನು ಹಾಕ್ಕೊಳ್ಳೋಣ್ರಿ. ಈಗ ನೆಕ್ಸ್ಟ್ ನಾವು ಎಳ್ಳಿನ ಪುಡಿನೂ ಸಹಿತ ಇದೇ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳೋಣ್ರಿ. ಎಳ್ಳು ಹಾಕೋದ್ರಿಂದ ಶೇಂಗಾದ ಹೋಳ್ಗೆದು ಘಮ ಜಾಸ್ತಿ ಬರ್ತದೆ. ಅದಕ್ಕೆ ನಾವು ಎಳ್ಳನ್ನು ಸ್ವಲ್ಪ ಹಾಕ್ಕೋಬೇಕು ರೀ. ಎಳ್ಳು ಹಾಕ್ಕೊಳ್ಳಿಕ್ಕಂದ್ರೂ ಹೋಳ್ಗೆ ಮಾಡ್ಬೋದು. ಈ ರೀತಿ ಎರಡೂ ಕೂಡಿಸ್ಕೊಂಡು ಎಲ್ಲ ಶೇಂಗಾ ಪುಡಿ ಮತ್ತು ಎಳ್ಳಿನ ಪುಡಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಏನು ಮಾಡೋಣ್ರಿ, ಬೆಲ್ಲ ಹಾಕ್ಕೊಳ್ಳೋಣ್ರಿ. ಬೆಲ್ಲ ಹಾಕ್ಕೋಬೇಕಾದ್ರೆ ಬೆಲ್ಲದೊಳಗೆ ಒಂದು ಸಣ್ಣ ಗಂಟು ಇರಬಾರ್ದು ರೀ, ಅಂದಾಗ ಹೋಳ್ಗೆ ಚೆಂದ ಬರ್ತಾವೆ ರೀ. ಅದಕ್ಕೆ ನಾವು ಮೊದಲು ಗ್ಯಾಸ್ ಮ್ಯಾಗ ಒಂದು ಬುಟ್ಟಿ ಇಟ್ಟು ಆ ಬುಟ್ಟಿ ಒಳಗೆ ನಾವು ತೊಗೊಂಡಂಥ ಬೆಲ್ಲ ಹಾಕ್ಕೊಳ್ಳೋಣ್ರಿ. ಬೆಲ್ಲದ ಕರಗಿಸ್ಕೊಳ್ಳೋಣ್ರಿ. ಬೆಲ್ಲ ಕರಗಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕು ರೀ. ಅದಕ್ಕೆ 1-2-3 ಟೀ ಸ್ಪೂನ ನಾವು ನೀರು ಹಾಕ್ಕೊಳ್ಳೋಣ್ರಿ. ಭಾಳ ಹಾಕ್ಕೋಬಾರ್ದು ರೀ. 1-2-3 ಟೀ ಸ್ಪೂನ್ ಹಾಕ್ಕೊಂಡು ಗ್ಯಾಸ್ ಹಚ್ಕೊಂಡು ನಾವು ಸಣ್ಣ ಉರಿ ಮ್ಯಾಗ ಬೆಲ್ಲವನ್ನು ಎಲ್ಲ ಕರಗಿಸ್ಕೊಳ್ಳೋಣ. ಪಾಕ ಬರಬಾರ್ದು ರೀ, ಕುದಿಬಾರ್ದು ರೀ ಬೆಲ್ಲ. ಎಲ್ಲ ಬೆಲ್ಲ ಕರಗ್ತಂದ್ರೆ ಈ ರೀತಿ ನಾವು ಒಂದು ಸಾಣಿಗೆ ಒಳಗೆ ಬೆಲ್ಲ ಸೋಸ್ಕೊಳ್ಳೋಣ್ರಿ. ಯಾಕಂದ್ರೆ ಬೆಲ್ಲದಾಗ ಏನಾದರೂ ಕಸರಿದ್ರೆ ಮೇಲೆ ಸಾಣಿಗೆ ಒಳಗನ ಉಳಿತಾವ. ಅದಕ್ಕೆ ನಾವು ಕರಗಿಸ್ಕೊಂಡಂಥ ಎಲ್ಲ ಬೆಲ್ಲನೂ ಸೋಸ್ಕೊಳ್ಳೋಣ್ರಿ. ಸೋಸ್ಕೊಂಡು ಶೇಂಗಾದ ಪುಡಿ ಮತ್ತು ಬೆಲ್ಲ ಚೆಂದಾಗ ಕೂಡುವಂಗೆ ಕಲಿಸ್ಕೊಳ್ಳೋಣ್ರಿ. ಬೆಲ್ಲ ಬಿಸಿ ಇರೋದ್ರಿಂದ ಚಮಚದಲ್ಲೇ ಕಲಿಸ್ಬೇಕು ರೀ. ಇದು ಗಟ್ಟಿ ಆತಂದ್ರೆ ಸ್ವಲ್ಪ ಬೆಲ್ಲ ಬಿಸಿ ಮಾಡಿರ್ತೀವಲ್ಲ ರೀ, ಅದಕ್ಕೆ ಬಿಸಿ ಆಗುವಂಥ ಚಾನ್ಸೂ ಇರ್ತದೆ. ಅದಕ್ಕೆ ನಾವು ಏನು ಮಾಡಬೇಕು, ಸ್ವಲ್ಪ ನೀರು ಚಿಮ್ಕ್ ಹೊಡಿಬೇಕು. ಇಲ್ಲ ನಮ್ಗೆ ಇಷ್ಟು ಕರೆಕ್ಟ್ ಅದ ಅಂದ್ರೆ ಅಷ್ಟೇ ಇರಲಿ. ನಮಗೆ ಭಾಳ ಹಿಟ್ಟು ಗಟ್ಟಿ ಆಯ್ತು ಹೂರಣ ಅಂದ್ರೆ
ನಾವೇನು ಮಾಡಬೇಕು, 1-2 ಚಮಚ ತಣ್ಣೀರನ್ನು ಚಿಮುಕ್ ಕೊಡ್ಕೊಂಡು ಈ ರೀತಿ ನುಣುಪಾಗಿ ಎಣ್ಣೆ ಮೇಲೆ ಬರುವಂಗೆ ತೀಡಿ ಉಂಡೆಯನ್ನು ಕಟ್ಕೋಬೇಕು ರೀ. ಇದೇ ರೀತಿ ಎಲ್ಲ ಹೂರಣನೂ ನಾವು ಒಂದು ಅಳತೆಯ ಉಂಡೆಗಳನ್ನು ಮಾಡ್ಕೋಬೇಕು ರೀ. ಉಂಡೆ ಮಾಡಾಗ ಒಳಗೆ ಉಂಡೆ ಪಳ್ಳು ಉಳಿಬಾರ್ದು ರೀ. ಆ ರೀತಿ ಕೈಯಾಗ ಒತ್ತಿ ಒಳಗೆ ಗಟ್ಟಿಯಾಗುವಂಗೆ ನಾವು ಎಲ್ಲ ಉಂಡೆಗಳನ್ನು ಮಾಡ್ಬೋದು ರೀ. ನಾವು ತೊಗೊಂಡಂಥ ಅಳತೆ ಪ್ರಕಾರ ಒಂದು 15 ಹೋಳಿಗೆ ಆಗ್ತಾವೆ ರೀ. ಎಲ್ಲನೂ ಈ ರೀತಿ ನಾ ಮೊದಲು ಉಂಡೆ ಮಾಡಿಟ್ಕೊಂಡು ಈಗ ನಮ್ಮ ಹಿಟ್ಟನ್ನು ಹದ ಆಗ್ಯದ ರೀ ಹೋಳಿಗೆ ಮಾಡ್ಲಿಕ್ಕೆ. ಈಗ ನಾವು ಹೋಳಿಗೆ ಮಾಡ್ಬೇಕು ರೀ. ಈ ಹೋಳಿಗೆ ಮಾಡಕ್ಕೆ ಹಚ್ಲಕ್ಕೆ ನಮಗೆ ಹಿಟ್ಟು ಬೇಕು ರೀ. ಅದಕ್ಕೆ ನಾವು ಹಿಟ್ಟು ತೊಗೊಳ್ತೀನಿ ರೀ. ಇದು ಹೋಳಿಗೆ ಮಾಡ್ಲಿಕ್ಕೆ ಅಕ್ಕಿ ಹಿಟ್ಟನೂ ಆಗಿರ್ಬೋದು, ಮೈದಾ ಹಿಟ್ಟನೂ ಆಗಿರ್ಬೋದು. ಈ ರೀತಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಹಿಂಗೆ ಮಣಿ ಮ್ಯಾಗ ಇಟ್ಕೊಂಡು ಅದ್ರಾಗ ನಡ್ಬರ್ಕ ನಾವು ತೊಗೊಂಡಂಥ ಹೂರಣ ಇಟ್ಟು ನಮ್ಮ ಅಂಗೈ ಒಳಗೆ ಇಟ್ಕೊಂಡು ಹೆಬ್ಬಟ್ಟಿಲೆ ಈ ರೀತಿ ಹಿಟ್ಟನ್ನು ಮ್ಯಾಲೆ ಒತ್ತಬೇಕು ರೀ. ಹೂರಣವನ್ನು ಬಲಗೈಯಿಂದ ಒಳಗೆ ತುರುಕ್ಬೇಕು ರೀ. ಈ ರೀತಿ ಮಾಡೋದ್ರಿಂದ ನಮಗೆ ಸಮನಾಗಿ ಹರಡ್ಕೊಂಡು ಒಳಗೆ ಹೂರಣ ಚೆಂದಾಗ ಹೋಳಿಗೆ ಮಾಡ್ಕೊಳಕ್ಕೆ ನಮಗೆ ತುಂಬ್ಕೊಳಕ್ಕೆ ಬರ್ತೈತೆ ರೀ. ಈ ರೀತಿ ನಾವು ಬಲಗೈಲಿ 2 ಬಟ್ಟಿಲೆ ಹಿಂಗೆ ಮಾಡಿಕೊಂಡು ಈ ರೀತಿ ನಾವು ತುಂಬ್ಕೋಬೇಕು ರೀ. ಇದು ಪ್ರಾಕ್ಟೀಸ್ ಆದಂಗೆ ತಾನೇ ತುಂಬಲಕ್ಕೆ ಸರಳ ಬರ್ತದೆ ರೀ. ಹಿಟ್ಟು ಮತ್ತು ಹೂರಣ ಎರಡೂ ಒಂದೇ ಪ್ರಮಾಣದಾಗಿರ್ಬೇಕು ರೀ. ಅಳಸ ಎರಡೂ ಸ್ವಲ್ಪ ಮೆತ್ತಗಿದ್ರೆ ಎರಡೂ ಮೆತ್ತಗಿರ್ಬೇಕು ರೀ. ಎರಡೂ ಗಟ್ಟಿ ಇದ್ರೆ ಎರಡೂ ಹಿಟ್ಟ ಹೂರಣನೂ ಗಟ್ಟಿನೇ ಇರ್ಬೇಕು ರೀ. ಅಂದಾಗ ನಮಗೆ ಹೋಳಿಗೆ ಚೆಂದ ಬರ್ತಾವೆ ರೀ. ಈಗ ನಾವು ಈ ಕಡೆ ಒಲೆ ಮ್ಯಾಗ ಹಂಚು ಕಾಯಕ್ಕೆ ಇಟ್ಕೊಂಡು ಹೋಳಿಗೆಯನ್ನು ಲಟ್ಟಿಸ್ಕೊಳ್ಳೋಣ ರೀ. ನಿಧಾನಕ್ಕೆ ಪ್ರೆಸ್ ಮಾಡ್ಕೋತ ನಾವು ದಂಡಿಗೆ ಹಿಟ್ಟು ಬರ್ಲಾರಂಗೆ ಸಮನಾಗಿ ಹೋಳಿಗೆಯನ್ನು ಲಟ್ಟಿಸ್ಕೋಬೇಕು ರೀ. ಭಾಳ ಒತ್ತಿ ಲಟ್ಟಿಸ್ಬಾರ್ದು ರೀ. ಇದರಿಂದ ಹೋಳಿಗೆ ಹರಿತಾವ ಮತ್ತು ಒತ್ತಡ ದಪ್ಪ ಒತ್ತಡ ತೆಳಗಕ್ಕ. ಅದಕ್ಕೆ ನಾವು ನಿಧಾನವಾಗಿ ತೀಡಬೇಕು ರೀ ಹೋಳಿಗೆ ಮಾಡಾಗ. ಈಗ ಹಂಚ್ಕಾದ ನಂತರ ಹೋಳಿಗೆಯನ್ನು ಹಾಕಿ ಸಣ್ಣ ಗುಳಿ ಬಂದ ಕೂಡಲೇ ತಿರುಗಿ ಹಾಕ್ಬೇಕು ರೀ. ಯಾವಾಗಲೂ ಶೇಂಗಾ ಹೋಳಿಗೆಯನ್ನು ಸಣ್ಣ ಉರಿ ಮ್ಯಾಗ ನಾವು ಬೇಯಿಸ್ಬೇಕು ರೀ. ಜಾಸ್ತಿ ಉರಿ ಇಟ್ಟರೆ ಹೊತ್ತಿ ಬಿಡ್ತಾವೆ ರೀ, ಚೆಂದ ಬೇಯಲ್ರಿ. ಈ ರೀತಿ ನಾವು ಸಣ್ಣ ಉರಿ ಮ್ಯಾಗ ಹೋಳಿಗೆಯನ್ನು ಬೇಯಿಸ್ಬೇಕು ರೀ. ಇದು ಬೇಯೋ ತನಕ ನಾವು ಈ ಕಡೆ ಮತ್ತೊಂದು ಹೋಳಿಗೆಯನ್ನು ಸಹಿತ ತುಂಬ್ಕೋಬೇಕು ರೀ. ಈಗ ನಾವು ಮಾಡಿ ಹಾಕಿದಂಥ ಹೋಳಿಗೆ ಈ ರೀತಿ ಬೆಂದು ನಾವು ತೋರಿಸ್ತೀನಿ ನೋಡ್ರಿ. ಈಗ ನಿಮ್ಗೆ ಎಷ್ಟು ಚಂದ ಬಂದದ ಇಷ್ಟು ಬೇಯಿಸ್ಬೇಕು ರೀ. ಇದನ್ನು ಆರ್ಸಿಂದ ಮತ್ತು ನಾವು ಏನು ಮಾಡೋಣ್ರಿ, ಈಗ ಮತ್ತೊಂದು ಹೋಳಿಗೆಯನ್ನು ಲಟ್ಟಿಸ್ಕೊಳ್ಳೋಣ್ರಿ. ಇದು ತೀಡೋದು ಮಾತ್ರ ನಿಧಾನವಾಗಿಯೇ ತೀಡ್ಬೇಕು ರೀ. ದಂಡಿಗೆ ಹಿಟ್ಟು ಬರ್ಲಾರಂಗೆ ನೋಡಿರಿ, ಸ್ವಲ್ಪನೂ ದಂಡಿಗೆ ಹಿಟ್ಟು ಬಂದಿಲ್ಲ. ಈ ರೀತಿ ನಾವು ಲಟ್ಟಿಸ್ಕೋಬೇಕು ರೀ. ಮೊದಲು ಮಾಡಿದಂಥ ಹೋಳಿಗೆಯನ್ನು ನಾವು ತೆಗೆದು ಕಡೆಯಾಕಿಟ್ಟು ಈ ಹೋಳಿಗೆಯನ್ನು ನಾವು ಹಂಚಿಗೆ ಹಾಕೊಂಡ್ರಿ. ಈಗ ಹೋಳಿಗೆಯನ್ನು ಯಾವಾಗಲೂ ಆರಿಸಿನೇ ಹಾಕ್ಬೇಕು ರೀ. ಈ ರೀತಿ ಸಣ್ಣ ಗುಳಿ ಬಂದ ನಂತರ ನಾವು ಹೋಳಿಗೆಯನ್ನು ತಿರುವಿ ಹಾಕ್ಬೇಕು ರೀ. ತಿರುವಿ ಹಾಕಿ ಮತ್ತೊಂದು ಹೋಳಿಗೆಯನ್ನು ನಾವು ತುಂಬಿಕೊಂಡು ಲಟ್ಟಿಸ್ಕೋಬೇಕು ರೀ. ಇದೇ ರೀತಿ ನಾವು ಎಲ್ಲ ಹೋಳಿಗೆಗಳನ್ನು ತುಂಬಿಕೊಂಡು ಹೋಳಿಗೆ ಲಟ್ಟಿಸ್ಕೊಂಡು ಸಣ್ಣ ಉರಿ ಮ್ಯಾಗ ಬೇಯಿಸ್ಕೋಬೇಕು ರೀ. 6ರಿಂದ ಒಂದು ತೆಗೆದು ನಾವು ಬುಟ್ಟಿ ಒಳಗೆ ಹಾಕ್ಕೋಬೇಕು ರೀ. ಆರಿಸಿ ಹಾಕ್ಬೇಕು ರೀ. ಯಾಕಂದ್ರೆ ಒಂದಕ್ಕೊಂದು ಹೋಳಿಗೆ ಹತ್ಕೋತಾವ್ರಿ. ಅದಕ್ಕೆ ಈ ರೀತಿ ಜಳಗಿ ಸಣ್ಣಿಗೆ ಒಳಗೆ ಆರಿಸಿಟ್ಟು ಹಾಕ್ಕೋಬೇಕು ರೀ. ಈಗ ಹಾಗೆ ಇದೇ ರೀತಿ ನಾವು ಎಲ್ಲ ಹೋಳಿಗೆಗಳನ್ನು ಮಾಡೋಣ್ರಿ. ಈ ನನ್ನ ವಿಡಿಯೋ ತಮಗೆ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಕೊಡೋದನ್ನು ಮರಿಬೇಡ್ರಿ. ಯಾಕಂದ್ರೆ ಮುಂದಿನ ನೋಟಿಫಿಕೇಷನ್ನ ನಿಮಗೆ ಬರ್ತದೆ. ಮತ್ತು ಲೈಕನ್ನು ಕೊಡ್ರಿ. ನಿಮ್ಗೆ ಇದು ಇಷ್ಟ ಆಗಿತ್ತಂದ್ರೆ, ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ಕೇಳ್ತೀನಿ ರೀ. ಈ ರೀತಿ ಸಂಕ್ರಾಂತಿಯ ಸ್ಪೆಷಲ್ ಉತ್ತರ ಕರ್ನಾಟಕದ ಹೋಳಿಗೆಗಳು ತುಂಬ ಟೇಸ್ಟಿ ಮತ್ತು ಎನರ್ಜಿ. ಆಮೇಲೆ ಶೇಂಗಾ ಯಾವಾಗಲೂ ಶಕ್ತಿದಾಯಕವಾದಂಥ ವಸ್ತು. ಅದಕ್ಕೆ ಈ ರೀತಿ ನಾವು ಶೇಂಗಾದ ಹೋಳಿಗೆ ಮಾಡೀವಿ. ನೀವು ಈ ರೀತಿ ಶೇಂಗಾದ ಹೋಳಿಗೆ ಮಾಡಿ ಹಬ್ಬದ ರುಚಿಯನ್ನು ಇನ್ನಷ್ಟು ಹೆಚ್ಚು ಮಾಡಿರಿ ಅಂತ ಹೇಳ್ತಾ ಈ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲ ತುಂಬ 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 ಧನ್ಯವಾದಗಳು. ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ